ಶೀಲಾ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ನಾನು ಇವತ್ತು ವಿಶೇಷ ಅಡುಗೆ ರುಚಿಯಾದ ಗೋಧಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣವೇ. ಒಂದು ಕಪ್ನಷ್ಟು ಗೋಧಿ ನುಚ್ಚು ತೊಗೊಂಡು ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೀನಿ ನೀರೊಳಗೆ. ನೀವು ನೈಟ್ ಮಾಡಿದ್ರೆ ಬೆಳಗ್ಗೆ ನೆನೆಸಿಡಬೇಕು, ಬೆಳಗ್ಗೆ ಮಾಡೋದಾದ್ರೆ ನೈಟ್ ನೆನೆಸಿಡಬೇಕು. ಈಗ ಒಂದು ಕುಕ್ಕರ್ಗೆ ಹಾಕಿ ಕೂಗಿಸ್ಬೇಕು ಒಂದು 3 ವಿಷಲ್. ನಾನು ನೆನೆಸಿರೋ ನೀರು ಸಮೇತನ ಹಾಕಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಬೇಕು. ಗೋಧಿ ನುಚ್ಚನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸಣ್ಣ ಕಪ್ನಷ್ಟು ಸಣ್ಣ ಸಬ್ಬಕ್ಕಿ ಸಿಗುತ್ತೆ, ಅವನ್ನ ಹಾಕ್ಕೊಂತಿದ್ದೀನಿ ಒಂದು ಸಣ್ಣ ಕಪ್ಪು. ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಈ ಸಣ್ಣ ಸಬ್ಬಕ್ಕಿ ಉರಿತಾ ಈಗ ಸ್ವಲ್ಪ ಹಿಂಗೆ ಹರಿತಾವೆ ಇವು, ಅಲ್ಲಿ ತನಕ ಹುರ್ಕೋಬೇಕು. ನಾನು ಸಬ್ಬಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಹೆಸರುಬೇಳೆನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊತಿದ್ದೀನಿ. ಹೆಸರುಬೇಳೆನೂ ಕೆಂಪಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು. ಇಟ್ಕೊಂಡಿದ್ದೀನಲ್ಲ, ಇದನ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು 1 ವಿಷಲ್ ಕೂಗಿಸಿದ್ರೆ ಸಾಕು. ಹೆಸರುಬೇಳೆ ಸಬ್ಬಕ್ಕಿನ ಎರಡನ್ನೂ ಮಿಕ್ಸ್ ಮಾಡಿ ಕುಕ್ಕರ್ಗೆ ಇಡಬೇಕು ಅಷ್ಟೇ. ಯಾವ ಕಪ್ಪಲ್ಲಿ ಗೋಧಿ ನುಚ್ಚು ತೊಗೊಂಡಿದ್ದೆ ಅದೇ ಕಪ್ಪಲ್ಲೇ ಬೆಲ್ಲನೂ ತೊಗೊತಾ ಇದ್ದೀನಿ. 1 ಕಪ್ ಗೋಧಿ ನುಚ್ಚಿಗೆ 1 ಕಪ್ನಷ್ಟು ಬೆಲ್ಲ ಹಾಕಬೇಕು. ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹಾಕಬೇಕು. ನಾನು 1 ಕಪ್ನಷ್ಟು ಹಾಕ್ತಿದ್ದೀನಿ. ನಾನು ಈ ಕಪ್ಪಲ್ಲೇ ಸಬ್ಬಕ್ಕಿ ಮತ್ತು ಹೆಸರುಬೇಳೆ ತೊಗೊಂಡಿರೋದ್ರಿಂದ ಇದೇ ಕಪ್ಪಲ್ಲೇ ನಾನು 2 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಬೆಲ್ಲ ಎಲ್ಲ ಕರಗ್ಸಕ್ಕಿರ್ತೀನಿ. ಒಂದು ಸ್ಮಾಲ್ ಬೌಲ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಒಣ ಕೊಬ್ಬರಿ ಅದನ್ನು ತೊಗೋಬೋದು. ಒಂದು 10 ಗ್ರಾಮ್ನಷ್ಟು ಗಸಗಸೆ, ಒಂದು 10 ಗೋಡಂಬಿ, 3 ಏಲಕ್ಕಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಹಾಲಿನ ಜೊತೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನಾನು ಬೇಯಿಸ್ಕೊಂಡಿರೋ ಗೋಧಿ ನುಚ್ಚು ಹಾಕ್ತಾ ಇದ್ದೀನಿ. ಮತ್ತು ಸಪ್ರೇಟಾಗಿ 1 ವಿಷಲ್ ಕುಗ್ಸ್ಕೊಂಡಿರೋ ಸಬ್ಬಕ್ಕಿ ಮತ್ತು ಹೆಸರುಬೇಳೆನ ಹಾಕ್ತಾ ಇದ್ದೀನಿ. ಈಗ ಕರೆಸ್ಕೊಂಡಿರೋ ಬೆಲ್ಲನ ಸೋಸ್ಕೊತಾ ಇದ್ದೀನಿ ನಾನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪಾನಕ ಹಾಕಿದ ಮೇಲೆ ಒಂದು 10 ನಿಮಿಷ ಕುದಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲೇ. ಇದೆಲ್ಲ ಕುದೀತಾ ಇದೆ. ನಾನು ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಡ ಇಳಿಸ್ಬಿಡುತ್ತೆ. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಅಷ್ಟು ತುಪ್ಪ ಹಾಕ್ಕೊಂಡು ಫಸ್ಟ್ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಪಾಗ್ತಾ ಇದೆ. ಹಾಗೆ ಅದ್ರ ಜೊತೆಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ನಾನು ಈ ಪಾಯಸದೊಳಗೆ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿ ಒಂದು 2-3 ನಿಮಿಷ ಕುದಿಸಿದ್ರೆ ಪಾಯಸ ರೆಡಿ ಆಗ್ತದೆ. ಗೋಧಿ ಪಾಯಸ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.